ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಸ್ಮೃತಿ ಬಗ್ಗೆ ಕಂಪ್ಲೀಟ್ ಆಗಿ ನೋಡಿದ್ವಿ, ಹೌದಲ್ವಾ? ಈಗ ವಿಸ್ಮೃತಿ ಬಗ್ಗೆ ನೋಡ್ತಾ ಹೋಗೋಣ. ದಟ್ ಈಸ್ ಫರ್ಗೆಟಿಂಗ್ ಬಗ್ಗೆ ಇವಾಗ ಕಂಪ್ಲೀಟ್ ಆಗಿ ನೋಡ್ತಾ, ಹಾಗೆ ಈ ಒಂದು ಪಾಠದಲ್ಲಿ ಇರುವಂತ ನೆನಪಿಡಬೇಕಾದಂತ ಅಂಶಗಳು ಏನಿದೆಯಲ್ಲ ಅದನ್ನ ನೋಡಿದ್ರೆ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ನೋಡಿ, ಸ್ಮೃತಿಯಷ್ಟೇ ಮುಖ್ಯವಾದದ್ದು ವಿಸ್ಮೃತಿ ಆಗಿರುತ್ತೆ. ಬೇಡವಾದ, ಅನಗತ್ಯವಾದ ಹಾಗೂ ಕಹಿ ಅನುಭವಗಳನ್ನ ಮರೆಯೋದು ನಮಗೆ ಬಹಳನೇ ಮುಖ್ಯ ಆಗುತ್ತೆ, ಹೌದಲ್ವಾ? ಇದರಿಂದ ಮನಸ್ಸಿಗೆ ನಮ್ಗೆ ನೆಮ್ಮದಿ ಸಿಗುತ್ತೆ. ನಾವು ಜೀವನದಲ್ಲಿ ಅನೇಕ ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ, ಸಿಹಿ ಮತ್ತು ಕಹಿ ಅನುಭವಗಳು ಆಗಿರ್ತವೆ. ಅದೆಷ್ಟೋ ಘಟನೆಗಳಿಗೂ ಕೂಡ ಅದು ಸಾಕ್ಷಿ ಆಗಿರ್ತೀವಿ, ಅದನ್ನ ಅವರವರ ಅನುಭವ. ಆದ್ರೆ ಇವುಗಳಲ್ಲಿ ಬಹುತೇಕ ಅನುಭವಗಳು ಮರ್ತು ಹೋಗಿರ್ತವೆ. ಹೊಸ ಹೊಸ ವಿಷಯಗಳನ್ನ ನೆನ್ಪಿಟ್ಟುಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಬೇಡವಾದ ಮತ್ತು ಕಹಿ ಅನುಭವಗಳನ್ನ ನೆನಪಿನ ಆಳದಿಂದ ದೂರ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ ನಮ್ಮ ಆರೋಗ್ಯಕರವಾದಂತ ಬದುಕಿಗೆ, ಹೌದಲ್ವಾ? ಆದ್ದರಿಂದ ವಿಸ್ಮೃತಿ ಕೂಡ ನಮ್ಗೆ ದೇವರು ನೀಡಿರುವಂತ ವರ ಅಂತಾನೆ ನಾವ್ ಅನ್ಕೋಬೇಕು. ಒಂದ್ ವೇಳೆ ಬಾಲ್ಯದಿಂದಲೂ ಆಗಿರುವಂತ ನಮ್ಮ ಎಲ್ಲಾ ಅನುಭವಗಳು ನೆನಪಿನಲ್ಲಿ ಉಳಿದಿದ್ರೆ ನಮ್ ತಲೆ ನೆನಪುಗಳಿಂದ ಸಿಡ್ದು ಹೋಗ್ತಾ ಇತ್ತೋ ಏನೋ. ಯಾವುದು ಮುಖ್ಯ ಯಾವುದು ಅಮುಖ್ಯ ಅನ್ನುವಂತ ತೀರ್ಮಾನ ಮಾಡಲಾಗದೆ ಒದ್ದಾಡ್ಬೇಕಾಗ್ತಾ ಇತ್ತು. ನೋವುಗಳು ಸದಾ ನಮ್ಮನ್ನ ಕಾಡ್ತಾ ಇರ್ತಾ ಇದ್ವು, ಹೌದಲ್ವಾ? ಹೀಗೆ ವಿಸ್ಮೃತಿ ಕೂಡ ಸ್ಮೃತಿಯಷ್ಟೇ ನಮ್ಮ ಬದುಕಿನಲ್ಲಿ ಅಗತ್ಯವಾದದ್ದು. ಸೊ ಕಲಿತದ್ದನ್ನ ಅಗತ್ಯವಿದ್ದಾಗ ನೆನಪು ಮಾಡಿಕೊಳ್ಳೋದಕ್ಕೆ ಆಗದೆ ಇರೋದಕ್ಕೆ ವಿಸ್ಮೃತಿ ಅಂತ ಹೇಳ್ತಾರೆ. ಓಕೆ, ಕಲಿತದ್ದನ್ನ ಅಗತ್ಯವಿದ್ದಾಗ ನೆನಪು ಮಾಡಿಕೊಳ್ಳಲು ಆಗದಿರುವುದಕ್ಕೆ ವಿಸ್ಮೃತಿ ಅಂತ ಹೇಳ್ತೀವಿ. ಸೊ ಮರೆವು ಅಂದ್ರೇನು? ಕಲಿತದ್ದನ್ನ ಅಗತ್ಯವಿದ್ದಾಗ ನೆನಪು ಮಾಡಿಕೊಳ್ಳೋದಕ್ಕೆ ಆಗದೆ ಇರೋದನ್ನ ನಾವು ವಿಸ್ಮೃತಿ ಅಂತ ಹೇಳ್ತೀವಿ. ಆದ್ರೆ ಸಾಮಾನ್ಯ ಮರೆವು ಎಲ್ಲರಲ್ಲೂ ಕೂಡ ಕಂಡು ಬರುತ್ತೆ. ಆದ್ರೆ ಅತಿಯಾದ ಮರೆವು ಏನಿರುತ್ತಲ್ವಾ, ಅದು ಮನೋರೋಗದ ಚಿಹ್ನೆ ಕೂಡ ಆಗಿರುತ್ತೆ. ಸೊ ಕಲ್ತಿದ್ದು ನೆನಪಿಗೆ ಬಾರದೆ ಇರೋದಕ್ಕೆ ಅನೇಕ ಕಾರಣಗಳು ಇದಾವೆ. ಅವುಗಳಲ್ಲಿ ಪ್ರಮುಖವಾಗಿರುವಂತವು ಅಥವಾ ಮುಖ್ಯವಾಗಿರುವಂತವನ್ನ ನಾವು ಇವಾಗ ನೋಡ್ತಾ ಹೋಗೋಣ. ಇವಾಗ ನಾವು ಪಾಠ ಕೇಳ್ತಾ ಇರ್ಬೇಕಾದ್ರೆ ಮುಖ್ಯವಾಗಿ ಏನಾದ್ರೂ ಮರೆವು ಉಂಟಾಯ್ತು, ಹೇಳಿದ್ದನ್ನ ಸರಿಯಾಗಿ ಕೇಳಕ್ ಆಗಲ್ವಾ ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಏನಿರ್ಬೋದು? ಸರಿಯಾಗಿ ಗಮನ ನೀಡದೇ ಇರುವಂತದ್ದು, ಮತ್ತೆ ಕಲಿದೇ ಇರುವಂತದ್ದು, ಸೂಕ್ತ ಸುಳಿವುಗಳು ಇಲ್ಲದೆ ಇರುವಂತದ್ದು ಕಾರಣ ಆಗ್ಬೋದು. ಸೊ ಈಗ ಯಾಕೆ ನಾವು ಮರಿತೀವಿ ಅನ್ನೋದಕ್ಕೆ ಫರ್ಗೆಟಿಂಗ್ ಕರ್ವ್ ಅನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದನ್ನ ಕೊಟ್ಟಂತವ್ರು ಹರ್ಮನ್ ಎಬ್ಬಿಂಗ್ ಹಾಸ್ ಅವರು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ಪ್ರೀವಿಯಸ್ಲಿ ತುಂಬಾನೇ ಕ್ವೆಶನ್ಸ್ ಕೇಳಿದ್ದಾರೆ. ಮರವಿನ ರೇಖೆ ಇದನ್ನ ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ದಟ್ ಇಸ್ ಎಬ್ಬಿಂಗ್ ಹಾಸ್. ನೋಡಿ, ಈ ರೀತಿ ಇದು ಮೆಮೊರಿ ರಿಟೆನ್ಷನ್. ದಿಸ್ ಇಸ್ elapsed time. The forgetting curve was developed by Hermann Ebbinghaus in 1885. Ebbinghaus memorized a series of nonsense syllables and then tested his memory of them at various periods ranging from 20 minutes to 31 days. This simple but landmark research project was the first to demonstrate that there is an exponential loss of memory unless information is reinforced ಅಂತ ಇದೆ. ಓಕೆ, ಸೊ ನೋಡಿ, ಹರ್ಮನ್ ಎಬ್ಬಿಂಗ್ಹಾಸ್ ಒಂದು ಪಟ್ಟಿ ಇರುವಂತ ಅರ್ಥಹೀನ ಪದಗಳನ್ನ, ಅಂದ್ರೆ ಬಾಕ್, ವಾಕ್, ಜಿಡಿ ಈ ರೀತಿ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಅವರು ಯತ್ನಿಸ್ತಾರೆ. ಏನು? ಅರ್ಥಹೀನ ಪದಗಳನ್ನ. ಇದನ್ನು ಕೆಲವು ವಾರಗಳವರೆಗೆ ಅವರು ಪರೀಕ್ಷಿಸ್ತಾರೆ. ಅವನಿಗೆ ಕಲಿಕೆಯ ಪ್ರಾರಂಭದಲ್ಲಿಯೇ ಹೆಚ್ಚು ಮರೆವು ಉಂಟಾಯಿತು. ನಂತರ ಒಂದೇ ಮಟ್ಟದಲ್ಲಿ ಮರೆವಿನ ಪ್ರಮಾಣ ಮುಂದುವರಿತಾನೆ ಹೋಯಿತು. ಸೊ ಎಬ್ಬಿಂಗ್ ಹಾಸ್ರವರ ಪ್ರಕಾರ ಕಲಿತ ಮೊದಲ 9 ಗಂಟೆಯಲ್ಲಿ ಹೆಚ್ಚು ಮರೆವು, ಅದರಲ್ಲೂ ಕಲಿತ ಮೊದಲ ಗಂಟೆಯಲ್ಲಿ ಅತಿ ಹೆಚ್ಚು ಅಂಶಗಳು ಮರೆತು ಹೋಗ್ತಾ ಇದ್ವು. ಓಕೆ, ಅದನ್ನೇ ಇವರು ಏನಂತ ಹೇಳ್ತಾರೆ? ಇವ್ರ ಪ್ರಕಾರ ಏನು? ಕಲಿತ ಮೊದಲ 9 ಗಂಟೆಯಲ್ಲಿ ಹೆಚ್ಚು ಮರೆವು, ಅದರಲ್ಲೂ ಕಲಿತ ಮೊದಲ 1 ಗಂಟೆಯಲ್ಲಿ ಅತಿ ಹೆಚ್ಚು ಅಂಶಗಳು ಮರೆತು ಹೋಗ್ತವೆ. ಆನಂತರ ಮರೆವು ಸಮ ಪ್ರಮಾಣದಲ್ಲಿ ಮುಂದುವರ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನಿಜ, ಕೆಲವು ಘಟನೆಗಳ ನೆನಪುಗಳು ಎಷ್ಟು ವರ್ಷಗಳಾದ್ರೂ ಹಾಗೆ ಉಳಿದಿರ್ತವೆ. ಉದಾಹರಣೆಗೆ ನಮ್ಮ ಶಾಲಾ ದಿನಗಳಲ್ಲಿ ಪಡೆದಂತ ಬಹುಮಾನಗಳು, ಪಾರಿತೋಷಿಕಗಳು, ಪ್ರಶಂಸೆಗಳು, ಮದುವೆ, ಕೆಲಸಕ್ಕೆ ಸೇರಿದ ಮೊದಲ ದಿನ ಮುಂತಾದ ನೆನಪುಗಳು ಹಚ್ಚ ಹಸಿರಾಗಿ ಸದಾ ನೆನಪಿನಲ್ಲಿ ಇರ್ತವೆ. ಆದ್ರೆ ಅನೇಕ ವಿವರಗಳನ್ನ ನಾವು ಮರೆಯೋದಕ್ಕೆ ಕಾರಣ ಏನು ಅಂತ ನೋಡಿದಾಗ ಈ ಪ್ರಶ್ನೆಗೆ ಮುಂದೆ ನಮ್ಗೆ ಉತ್ತರ ಸಿಗುತ್ತೆ. ವಿಸ್ಮೃತಿ. ಈಗ ನಾವು ಸ್ಮೃತಿಯಲ್ಲಿ 3 ತರ ನೋಡಿದ್ವಿ. ಯಾವುದು? ಸಂವೇದನಾ ಸ್ಮೃತಿ, ಅದಾದ ನಂತರ ಅಲ್ಪಕಾಲಿಕ ಸ್ಮೃತಿ, ಮತ್ತೆ ಲಾಂಗ್ ಟೈಮ್ ಮೆಮೊರಿ, ಏನು? ದೀರ್ಘಕಾಲಿಕ ಸ್ಮೃತಿ. ಈಗ ವಿಸ್ಮೃತಿಯಲ್ಲಿ ಕೂಡ ನಾವು 2 ತರ ನೋಡ್ತೀವಿ. ಅದರಲ್ಲಿ 3 ತರ, ಇದರಲ್ಲಿ 2 ತರ. ಒಂದು ಸಾಮಾನ್ಯ ವಿಸ್ಮೃತಿ, ಇನ್ನೊಂದು ಅಪಸಾಮಾನ್ಯ ವಿಸ್ಮೃತಿ. ಅಂದ್ರೆ ನಾರ್ಮಲ್ ಫರ್ಗೆಟಿಂಗ್ ಮತ್ತೆ ಅಬ್ನಾರ್ಮಲ್ ಫರ್ಗೆಟಿಂಗ್. ಈಗ
ನಾರ್ಮಲ್ ಫರ್ಗೆಟಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಇದು ಎಲ್ಲರಲ್ಲೂ ಕಂಡು ಬರುತ್ತೆ. ಅನುಪಯೋಗದಿಂದ ಹಾಗೂ ಇತರ ಕಾರಣಗಳಿಂದ ಸಾಮಾನ್ಯ ಮರೆವು ಎಲ್ಲರಲ್ಲಿಯೂ ಕಂಡು ಬರುತ್ತೆ. ಸಾಮಾನ್ಯ ವಿಸ್ಮೃತಿಗೆ ಪ್ರಮುಖ ಕಾರಣಗಳನ್ನ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಅನುಪಯೋಗದಿಂದ ಕ್ಷೀಣಿಸುವಿಕೆ. ಅಂದ್ರೇನು? ಕಲಿತದನ್ನ ತುಂಬಾ ದಿನಗಳ ಕಾಲ ಬಳಕೆಯಲ್ಲಿ ತರದೇ ಇದ್ರೆ ಕಲಿತ ವಿಷಯ ಕ್ರಮೇಣ ಮರೆತು ಹೋಗುತ್ತೆ. ಉದಾಹರಣೆಗೆ, ನೀವು ಪ್ರೌಢಶಾಲೆಯಲ್ಲಿ ಕಲಿತಂತ ಎಷ್ಟೋ ವಿಷಯಗಳು ಈಗ ನೆನಪಿನಲ್ಲಿ ನಮ್ಗೆ ಉಳಿದಿರಲ್ಲ. ಈಗ ನಾವೆಲ್ಲ ಓದ್ಬೇಕಾದ್ರೆ ಡ್ರಾಯಿಂಗ್ ಅದೇ ಒಂದ್ ಸಬ್ಜೆಕ್ಟ್ ಇತ್ತು, ಅದ್ರಲ್ಲೆಲ್ಲ ಹೇಳ್ಕೊಡ್ತಾ ಇದ್ರು ಯಾವ ರೀತಿ ಡಿಸೈನ್ ಆಗಿ ABCD ಅಂದ್ರೆ ಆಲ್ಫಾಬೆಟ್ಸ್ ಅನ್ನ ಬರೆಯೋದು, ಚಿತ್ರ ಬರೆಯೋದು. ಕೆಲವರಿಗೆ ಅದು ನೆನಪಲ್ಲಿ ಇರ್ಬೋದು, ಇನ್ ಕೆಲವರಿಗೆ ಅದು ನೆನಪಲ್ಲಿ ಇರ್ಲಿಕ್ಕೆ ಆಗಿರಲ್ಲ. ಓಕೆ, ಆಮೇಲೆ ಕಾರಣ ಏನು? ಆಗ ಕಲಿತದನ್ನ ಮತ್ತೆ ಬಳಕೆಯಲ್ಲಿ ತಂದಿರೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಕಲಿಯೋದ್ರಿಂದ ಮತ್ತು ಬಳಕೆಯಲ್ಲಿ ತರೋದ್ರಿಂದ ವಿಷಯಗಳು ಅಲ್ಪಕಾಲಿಕ ಸ್ಮೃತಿಯಿಂದ ದೀರ್ಘಕಾಲಿಕ ಸ್ಮೃತಿಗೆ ಹೋಗ್ತವೆ. ದೀರ್ಘಕಾಲಿಕ ಸ್ಮೃತಿಯಲ್ಲಿ ಸಂಗ್ರಹವಾದಂತಹ ವಿಷಯಗಳು ನೆನಪು ಸದಾ ಇದ್ದು ನಮ್ಗೆ ಬೇಕೆಂದಾಗ ನೆನಪಿಗೆ ಬರ್ತವೆ. ಆದ್ದರಿಂದ ಕಲಿತದನ್ನ ಆಗಾಗ ನಾವು ಉಪಯೋಗದಲ್ಲಿ ತರೋದ್ರಿಂದ ಕಲಿತದ್ದು ಮರ್ತು ಹೋಗೋದಿಲ್ಲ. ಓಕೆ, ಅಡಚಣೆ ಅಥವಾ ನಿರೋಧ ಅಥವಾ ತಡೆ ಅಂತ ಹೇಳ್ತೀವಿ. ಅದೇನು? ಅಡಚಣೆಯಲ್ಲಿ ಎರಡು ವಿಧ, ಒಂದು ಪ್ರತಿರೋಧನಾತ್ಮಕ ಅಡಚಣೆ, ಇನ್ನೊಂದು ಅನುರೋಧನಾತ್ಮಕ ಅಡಚಣೆ ಅಂತ ನೋಡ್ತೀವಿ. ಈಗ ನೋಡಿ, ಸಾಮಾನ್ಯ ವಿಸ್ಮೃತಿ ಅಂದ್ರೆ ನಾರ್ಮಲ್ ಫರ್ಗೆಟಿಂಗ್ ಮತ್ತೆ ಅಬ್ನಾರ್ಮಲ್ ಫರ್ಗೆಟಿಂಗ್ ಅಂತ ನೋಡಿದ್ವಿ. ನಾರ್ಮಲ್ ಫರ್ಗೆಟಿಂಗ್ ಅಲ್ಲಿ ಎರಡು ಕಾರಣ, ಒಂದು ಅನುಪಯೋಗದಿಂದ ಕ್ಷೀಣಿಸುವಿಕೆ ಉಂಟಾಗುತ್ತೆ, ಇನ್ನೊಂದು ಅಡಚಣೆ ಅಥವಾ ನಿರೋಧ ಅಥವಾ ತಡೆಯೋದ್ರಿಂದ ಅದು ಉಂಟಾಗುತ್ತೆ ಅಂತ. ಈ ಒಂದು ಇಂಟರ್ಫರೆನ್ಸ್ ಅಥವಾ ಇನ್ಹಿಬಿಷನ್ ಅಲ್ಲಿ ನಾವು ಮತ್ತೆ 2 ಟೈಪ್ಸ್ ನೋಡ್ತೀವಿ. ಮೊದಲು ಮನೋವಿಜ್ಞಾನ, ನಂತರ ಇತಿಹಾಸ. ಇತಿಹಾಸದಲ್ಲಿ ಕಿರುಪರೀಕ್ಷೆ. ಮನೋವಿಜ್ಞಾನ ತಡೆ ಒಡ್ಡುವುದರಿಂದ ಇತಿಹಾಸದಲ್ಲಿ ಸಾಧನೆ ಕಳಪೆ ಆಗಿರುತ್ತೆ. ನೋಡಿ, ಮೊದಲು ಮನೋವಿಜ್ಞಾನ, ನಂತರ ಇತಿಹಾಸ. ಇತಿಹಾಸದಲ್ಲಿ ಕಿರುಪರೀಕ್ಷೆ ಮಾಡಿದಾಗ ಮನೋವಿಜ್ಞಾನವನ್ನ ತಡೆ ಒಡ್ಡೋದ್ರಿಂದ ಇತಿಹಾಸದಲ್ಲಿ ಏನಾಗುತ್ತೆ? ಅದರಲ್ಲಿ ಸಾಧನೆ ಕಳಪೆ ಉಂಟಾಗುತ್ತೆ. ಇದನ್ನ ಪ್ರೋ ಆಕ್ಟಿವ್ ಇನ್ಹಿಬಿಷನ್, ಪ್ರತಿರೋಧನಾತ್ಮಕ ಅಡಚಣೆ. ಇಲ್ಲಿ ನೋಡಿ, ಅನುರೋಧಾತ್ಮಕ ಅಡಚಣೆ. ಇಲ್ಲಿ ರೆಟ್ರೋ ಆಕ್ಟಿವ್ ಇನ್ಹಿಬಿಷನ್ ಅಂತ ಇದೆ. ಇಲ್ಲಿ ಏನಾಗಿದೆ? ಮೊದಲು ಕಲಿಕೆ ಮನೋವಿಜ್ಞಾನ, ನಂತರ ಕಲಿಕೆ ಇತಿಹಾಸ. ಮನೋವಿಜ್ಞಾನದಲ್ಲಿ ಕಿರುಪರೀಕ್ಷೆ. ಮೊದಲು ನೋಡಿ, ಫಸ್ಟ್ ಮನೋವಿಜ್ಞಾನ ಕಲ್ತು ಆಮೇಲೆ ಇಲ್ಲಿ ಇತಿಹಾಸ, ಆ ಇತಿಹಾಸದ ನಂತರ ಇಲ್ಲಿ ಇತಿಹಾಸದಲ್ಲಿ ಕಿರುಪರೀಕ್ಷೆ. ಬಟ್ ಇಲ್ಲೇನಾಗುತ್ತೆ? ಇತಿಹಾಸದಲ್ಲಿ ಸಾಧನೆ ಕಳಪೆ ಆಗುತ್ತೆ. ಇಲ್ಲಿ ಮೊದಲು ಕಲಿಕೆ ಮನೋವಿಜ್ಞಾನ, ನಂತರ ಇತಿಹಾಸ ಕಲಿಕೆ, ನಂತರ ಮನೋವಿಜ್ಞಾನದಲ್ಲಿನೇ ಅಂದ್ರೆ ಮೊದಲು ಏನ್ ಕಲ್ತಿರ್ತಾರೋ ಅದ್ರಲ್ಲೇ ಕಿರುಪರೀಕ್ಷೆ ಮಾಡೋದ್ರಿಂದ ಇತಿಹಾಸ ತಡೆ ಒಡ್ಡುವುದರಿಂದ, ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ? ಇತಿಹಾಸವನ್ನ ತಡೆ ಒಡ್ತಾರೆ. ಅವಾಗ ಇಲ್ಲಿ ಮನೋವಿಜ್ಞಾನದಲ್ಲಿ ಸಾಧನೆ ಏನಾಗುತ್ತೆ? ಕಳಪೆ ಆಗುತ್ತೆ. ಸೊ ಇವೆರಡಕ್ಕೂ ಡಿಫರೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರತಿರೋಧನಾತ್ಮಕ ಅಡಚಣೆಯಲ್ಲಿ, ಓಕೆ, ಪ್ರತಿರೋಧನಾತ್ಮಕ ಅಡಚಣೆಯಲ್ಲಿ ಅಂದ್ರೆ ಪ್ರೋ ಆಕ್ಟಿವ್ ಇನ್ಹಿಬಿಷನ್ ಅಲ್ಲಿ ಹಿಂದೆ ಕಲಿತದ್ದು ಈಗ ಕಲಿತದ್ದನ್ನ ನಾಶಪಡಿಸುತ್ತೆ. ಹಿಂದೆ ಕಲಿತದ್ದು ಈಗ ಏನ್ ಕಲಿತಾ ಇದ್ದಾರೆ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಅಲ್ಲೇನು ಮನೋವಿಜ್ಞಾನ, ಅದಾದ ನಂತರ ಏನ್ ಬಂತು? ಇತಿಹಾಸ ಬಂತು. ಅಂದ್ರೆ ಮನೋವಿಜ್ಞಾನ ಕಲಿತದ್ದು ಇತಿಹಾಸವನ್ನ ಸಾಧನೆ ಕಳಪೆ ಆಯ್ತು, ಅಂದ್ರೆ ಅದನ್ನ ನಾಶಪಡಿಸ್ತು. ಉದಾಹರಣೆಗೆ, ಗಣಕಯಂತ್ರ ಬಳಕೆಯಲ್ಲಿ ಹಳೆಯ ಕೀಬೋರ್ಡ್ ನಲ್ಲಿ ಪರಿಣಿತನಾದ ವ್ಯಕ್ತಿ ಹೊಸ ಕೀಬೋರ್ಡ್ ಇರುವಂತ ಗಣಕಯಂತ್ರವನ್ನ ಬಳಸೋದಕ್ಕೆ ಕಷ್ಟ ಪಡ್ತಾನೆ. ಈಗ ಅನುರೋಧನಾತ್ಮಕ ಅಡಚಣೆ ಅಂದ್ರೇನು? ರೆಟ್ರೋ ಆಕ್ಟಿವ್ ಇನ್ಹಿಬಿಷನ್. ಇಲ್ಲೇನಾಗುತ್ತೆ? ಈಗ ಕಲಿತ ವಿಷಯ ಹಿಂದೆ ಕಲಿತ ವಿಷಯವನ್ನ ನಾಶಪಡಿಸುತ್ತೆ. ಅದೇ ಅಂದ್ರೆ ಈಗ ಕಲಿತ ವಿಷಯ ಇಲ್ಲೇನಾಗಿತ್ತು? ಇತಿಹಾಸ ಕಲಿಯುವಂತದ್ದು. ಮನೋವಿಜ್ಞಾನ ಕಲಿಕೆಗೆ ಸಾಧನೆಯನ್ನ ಕಳಪೆ ಮಾಡ್ತು, ಅಂದ್ರೆ ಹಿಂದಿನ ಕಲಿತ ವಿಷಯವನ್ನ ನಾಶಪಡಿಸುತ್ತೆ. ಈಗ ಕ್ರಿಕೆಟ್ ಕಲಿತು ಆಡ್ತಾ ಇರುವಂತಹ ವ್ಯಕ್ತಿ ಹಿಂದೆ ಆತ ಲಗೋರಿ ಆಟದಲ್ಲಿ ಪಡೆದಂತ ಪರಿಣಿತಿಯನ್ನ ಮರೆಯುವಂತೆ ಮಾಡಿದ್ರೆ ಅದನ್ನು ಅನುರೋಧಾತ್ಮಕ ವಿರೋಧ ಅಂತ ಹೇಳ್ತಾರೆ, ನಿರೋಧ. ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ, ಹಿಂದೆ ಜಾನಪದ ಹಾಡುಗಳನ್ನ ಸೊಗಸಾಗಿ ಹಾಡ್ತಾ ಇದ್ದಂತ ವ್ಯಕ್ತಿ ಈಗ ಸುಗಮ ಸಂಗೀತ ಕಲೆ ಮೇಲೆ ಜಾನಪದ ಗೀತೆಗಳನ್ನ ಹಾಡಲಿಕ್ಕೆ ಇಷ್ಟಪಟ್ರೆ ಅದನ್ನ ಅನುರೋಧಾತ್ಮಕ ವಿರೋಧ ಅಥವಾ ಅಡಚಣೆ ಅಂತ ಹೇಳ್ತಾರೆ. ಸೊ ನಾರ್ಮಲ್ ಫರ್ಗೆಟಿಂಗ್ ಅಲ್ಲಿ ಬರುವಂತ ಟೈಪ್ಸ್ ಇದು ಗೊತ್ತಾಯ್ತಲ್ವಾ? ನಾರ್ಮಲ್ ಫರ್ಗೆಟಿಂಗ್ ಅದ್ರಲ್ಲಿ ಏನಾಯ್ತು? ಕಾರಣಗಳಲ್ಲಿ ಅನುಪಯೋಗದಿಂದ ಕ್ಷೀಣಿಸುತ್ತೆ ಮತ್ತೆ ಅಡಚಣೆಯಲ್ಲಿ ಪ್ರತಿರೋಧಾತ್ಮಕ ಅಡಚಣೆ ಮತ್ತೆ ಅನುರೋಧಾತ್ಮಕ ಅಡಚಣೆ ಬಗ್ಗೆ ನಾವು ನೋಡಿದ್ವಿ. ಸೊ ವಿಸ್ಮೃತಿಗೆ ಇರುವಂತಹ ಕಾರಣಗಳು ಅಂತ ಹೇಳಿದ್ರೆ, ಕಲಿಯುವ ವಸ್ತು ಅರ್ಥಹೀನ ಆಗಿದ್ರೆ, ನೀರಸವಾಗಿದ್ರೆ ಕಲಿತ ವಿಷಯ ಬೇಗ ಮರ್ತೋಗುತ್ತೆ. ಕಲಿಯುವ ವಿಧಾನ ಕ್ರಮಬದ್ಧವಾಗಿರ್ದೇ ಇದ್ರೆ ಕೂಡ, ಏಕಾಗ್ರತೆ ಇರದೇ ಇದ್ರೆ, ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದ್ರೆ, ಆಸಕ್ತಿ ಕಲಿಯೋದಕ್ಕೆ ಇಲ್ಲದೆ ಇದ್ರೆ, ಕಲಿಯಲು ಪೂರ್ವ ಸಿದ್ಧತೆ ಇರದೇ ಇದ್ರೆ ವಿಸ್ಮೃತಿ ಅಥವಾ ಮರೆವು ಹೆಚ್ಚಾಗ್ತಾ ಹೋಗುತ್ತೆ. ಮನಸ್ಸು ಉದ್ರೇಗಕ್ಕೆ ಅಂದ್ರೆ ಕೋಪ, ಭಯ, ದುಃಖ ಮುಂತಾದ ಸಂವೇಗಕ್ಕೆ ಒಳಗಾದಾಗ ಕೂಡ ಮಾನಸಿಕ ಚಟುವಟಿಕೆಗಳಲ್ಲಿ ಏರುಪೇರು ಆಗೋದ್ರಿಂದನೂ ಕೂಡ ಮರೆವು ಉಂಟಾಗುತ್ತೆ. ಓಕೆ, ಹೀಗೆ ಸಾಮಾನ್ಯ ವಿಸ್ಮೃತಿಗೆ ಅನೇಕ ಕಾರಣಗಳನ್ನ ನಾವು ನೋಡ್ಬೋದು.
ಈಗ ಅಪಸಾಮಾನ್ಯ ವಿಸ್ಮೃತಿ ಅಂದ್ರೆ ಅಬ್ನಾರ್ಮಲ್ ಫರ್ಗೆಟಿಂಗ್. ಈಗಂದ್ರೆ ಏನು? ಸಾಮಾನ್ಯವಾಗಿ ಮನೋರೋಗಿಗಳಲ್ಲಿ ಹಾಗೂ ತಲೆಗೆ ತೀವ್ರ ಪೆಟ್ಟು ಬಿದ್ದಂತ ವ್ಯಕ್ತಿಗಳಲ್ಲಿ ಅಪಸಾಮಾನ್ಯ ವಿಸ್ಮೃತಿ ಉಂಟಾಗುತ್ತೆ. ಅಪಸಾಮಾನ್ಯ ವಿಸ್ಮೃತಿಗೆ ಪ್ರಮುಖ ಕಾರಣಗಳನ್ನ ನಾವು ನೋಡೋದಾದ್ರೆ ಅಪಘಾತ ಅಂದ್ರೆ ವಾಹನ ಅಪಘಾತ ಅಥವಾ ಇತರ ಕಾರಣಗಳಿಂದ ಮೆದುಳಿಗೆ ತೀವ್ರ ಪೆಟ್ಟು ಬಿದ್ದಾಗ ಅಪಸಾಮಾನ್ಯ ವಿಸ್ಮೃತಿ ಉಂಟಾಗುತ್ತೆ. ಮತ್ತೆ ಮಾದಕ ಅಥವಾ ಮದ್ಯವ್ಯಸನ ಅಂದ್ರೇನು? ಅಫೀಮು, ಗಾಂಜಾ, LSD ಮುಂತಾದ ಮಾದಕ ವಸ್ತುಗಳನ್ನ ನಿರಂತರವಾಗಿ ಬಳಸ್ತಾ ಇದ್ರೆ ಮೆದುಳಿನ ಅಂಗಾಂಶಗಳಿಗೆ ಹಾನಿಯಾಗಿ ಅಪಸಾಮಾನ್ಯ ವಿಸ್ಮೃತಿ ಉಂಟಾಗುತ್ತೆ. ಅದೇ ರೀತಿ ನಿರಂತರವಾಗಿ ವಿಪರೀತ ಮದ್ಯ ಸೇವನೆ ಮಾಡುವುದರಿಂದಲೂ ಕೂಡ ಮೆದುಳಿನ ನರ ಅಂಗಾಂಶಗಳಿಗೆ ತೀವ್ರ ಹಾನಿಯಾಗಿ ಅಪಸಾಮಾನ್ಯ ವಿಸ್ಮೃತಿ ಉಂಟಾಗುತ್ತೆ. ಮಾನಸಿಕ ಆಘಾತ, ಆತ್ಮೀಯರ ಸಾವು, ಉದ್ಯೋಗ ನಷ್ಟ, ತೀವ್ರ ಹಣಕಾಸು ತೊಂದರೆ ಮುಂತಾದ ಕಾರಣಗಳಿಂದ ಕೂಡ ಮಾನಸಿಕ ಆಘಾತವಾಗಿ ವಿಸ್ಮೃತಿ ಉಂಟಾಗಬಹುದು. ಆಮೇಲೆ ವಿಷವಸ್ತು ರಕ್ತದಲ್ಲಿ ಸೇರುವಿಕೆ, ಕಾರ್ಖಾನೆಗಳು ಹಾಗೂ ವಾಹನಗಳು ಉಗುಳುವಂತ ಅಂದ್ರೆ ಅದರಿಂದ ರಿಲೀಸ್ ಆಗುವಂತ ವಿಷ ಅನಿಲಗಳು ಲೆಡ್ ಆಕ್ಸೈಡ್ ಅನ್ನುವಂತ ಹಾನಿಕಾರಕ ರಾಸಾಯನಿಕ ಅದರೊಳಗಡೆ ಇರುತ್ತೆ. ಅದು ರಕ್ತದಲ್ಲಿ ನಿರಂತರವಾಗಿ ಸೇರಿದ್ರೆ ಅದರಿಂದ ಕೂಡ ಮೆದುಳಿನ ಕೋಶಗಳು ನಾಶವಾಗಿ ಅಪಸಾಮಾನ್ಯ ವಿಸ್ಮೃತಿ ಉಂಟಾಗ್ತಾ ಹೋಗುತ್ತೆ. ಆಮೇಲೆ ಆಲ್ಝಿಮರ್ ಕಾಯಿಲೆ, ಇದು ಕೂಡ ಮರೆವಿನ ಕಾಯಿಲೆ ಅಂತ ಹೇಳ್ತಾರೆ. ಕೆಲವರಿಗೆ ಇದ್ದಕ್ಕಿದ್ದಂತೆ ಮೆದುಳಿನ ಕೋಶಗಳು ನಶಿಸಿ ಹೋಗೋದಕ್ಕೆ ಆರಂಭ ಆಗುತ್ತೆ. ಈ ರೋಗದಿಂದ ಬಳಲುವವರು ಇತರರ ಬೇರೆಯವ್ರ ಹೆಸರು, ದಿನಾಂಕ, ಮುಖ ಪರಿಚಯ ಮುಂತಾದ ವಿಷಯಗಳನ್ನ ಮರಿತಾ ಹೋಗ್ತಾರೆ. ಇದು ಕ್ರಮೇಣ ಗಂಭೀರ ಸ್ವರೂಪ ತಾಳಿ ತೀವ್ರವಾದ ಮರೆವು ಉಂಟಾಗುತ್ತೆ. ಈ ಕಾಯಿಲೆಗೆ ಕಾರಣ ಹಾಗೂ ಪರಿಹಾರ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ ಆಲ್ಝಿಮರ್ ಕಾಯಿಲೆಗೆ. ಇನ್ನು ಸಿಗ್ಮಂಡ್ ಫ್ರಾಯ್ಡ್ ರವರ ಪ್ರಕಾರ ಮನಸ್ಸಿಗೆ ಹಿತವಾಗದ ಹಾಗೂ ಅವಮಾನಕರ ಘಟನೆಗಳಿಂದ ಪಾರಾಗೋದಕ್ಕೆ ನಮ್ಮ ಸುಪ್ತ ಮನಸ್ಸು ದಮನಕಾರಿ ಪ್ರವೃತ್ತಿಯನ್ನ ಅನುಸರಿಸುತ್ತೆ. ಆಗ ವ್ಯಕ್ತಿಗೆ ಆ ನೆನಪುಗಳು ಮರೆತು ಹೋಗ್ತವೆ. ಇದರಿಂದ ವ್ಯಕ್ತಿಯ ಮಾನಸಿಕ ತುಡಿತ ಕಡಿಮೆಯಾಗಿ ತಾತ್ಕಾಲಿಕ ನೆಮ್ಮದಿ ದೊರೆಯುತ್ತೆ. ಇದನ್ನ ಜಾಣ ಮರೆವು ಅಂತ ಕೂಡ ಕರೀತಾರೆ. ಸೊ ಜಾಣ ಮರೆವು ಬಗ್ಗೆ ಹೇಳ್ದಂತವ್ರು ಯಾರು? ದಟ್ ಇಸ್ ಸಿಗ್ಮಂಡ್ ಫ್ರಾಯ್ಡ್ ರವರು ಜಾಣ ಮರೆವು ಬಗ್ಗೆ ಹೇಳ್ತಾರೆ. ಅವ್ರ ಪ್ರಕಾರ ಏನು? ಹಿತವಲ್ಲದೆ ಇರುವಂತಹ ಅಥವಾ ಅವಮಾನಕರ ಘಟನೆಗಳಿಂದ ಪಾರಾಗೋದಕ್ಕೆ ನಮ್ಮದ್ಲೇ ಇರುವಂತಹ ಸುಪ್ತ ಮನಸ್ಸು ದಮನಕಾರಿ ಪ್ರವೃತ್ತಿಯನ್ನ ಅನುಸರಿಸುತ್ತೆ. ಆಗ ವ್ಯಕ್ತಿಗೆ ಆ ನೆನಪುಗಳು ಮರ್ತ ಹೋಗುತ್ತೆ. ಇದರಿಂದ ವ್ಯಕ್ತಿಯಲ್ಲಿ ಇರುವಂತಹ ಮಾನಸಿಕ ತುಡಿತ ಏನಿರುತ್ತೆ ಅದು ಕಡಿಮೆ ಆಗಿ ತಾತ್ಕಾಲಿಕ ಟೆಂಪರರಿ ಆಗಿ ಸ್ವಲ್ಪ ಕಾಮ್ ಆಗಿ ಇರೋದಕ್ಕೆ ನೆಮ್ಮದಿ ದೊರೆಯುತ್ತೆ. ಅದನ್ನ ಜಾಣ ಮರೆವು ಅಂತ ಕೂಡ ಹೇಳ್ತಾರೆ. ವಿಸ್ಮರಣೆ, ನೆನಪಿನ ಶಕ್ತಿಯ ತೀವ್ರ ಹಾಗೂ ತಾತ್ಕಾಲಿಕ ನಾಶವನ್ನ ಸಿವಿಯರ್ ಆಗಿ ಮತ್ತೆ ತಾತ್ಕಾಲಿಕ ಆಮೇಲೆ ಟೆಂಪರರಿ ಆಗಿ ಎಲ್ಲ ಮರ್ತೋಗೋದು ಅದನ್ನ ವಿಸ್ಮರಣೆ ಅಂತ ಹೇಳ್ತಾರೆ. ಹಿಂದಿನದೆಲ್ಲ ಮರ್ತಿರ್ತಾರೆ. ಕೆಲವು ವೇಳೆ ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಸಿಲುಕಿದಾಗ್ಲೂ ಕೂಡ ವಿಸ್ಮರಣೆ ಉಂಟಾಗಬಹುದು. ಓಕೆ, ಸೊ ವಿಸ್ಮರಣೆ ಅನ್ನುವಂಥದ್ದು ಯಾವಾಗ ಉಂಟಾಗುತ್ತೆ? ತೀವ್ರ ಹಾಗೂ ತಾತ್ಕಾಲಿಕ ನಾಶವನ್ನ, ನೆನಪಿನ ಶಕ್ತಿಯ ತೀವ್ರತೆ ಅಥವಾ ನೆನಪಿನ ಶಕ್ತಿಯ ತೀವ್ರ ಹಾಗೂ ತಾತ್ಕಾಲಿಕ ನಾಶವನ್ನ ವಿಸ್ಮರಣೆ ಅಂತ ಹೇಳ್ತಾರೆ. ಸೊ ಹಿಂದಿಂದೆಲ್ಲ ಇದರಲ್ಲಿ ಮರ್ತಿರ್ತಾರೆ. ಕೆಲವೊಂದ್ಸತಿ ಏನಾಗುತ್ತೆ? ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಸಿಲುಕಿದಾಗ್ಲೂ ಕೂಡ ವಿಸ್ಮರಣೆ ಉಂಟಾಗಬಹುದು. ಸೊ ವಿಸ್ಮರಣೆಯಲ್ಲಿ ನಾವು ಮತ್ತೆ 2 ಟೈಪ್ಸ್ ನಾವು ನೋಡ್ತೀವಿ. ಓಕೆ, ವಿಸ್ಮರಣೆಯಲ್ಲಿ 2 ಟೈಪ್ಸ್. ಸೊ ಇಲ್ಲಿ ಅಬ್ನಾರ್ಮಲ್ ಫರ್ಗೆಟಿಂಗ್ ಅಲ್ಲಿ ಬರುವಂತಹ ವಿಸ್ಮರಣೆ ಏನಿದೆ, ವಿಸ್ಮರಣೆಯಲ್ಲಿ 2 ವಿಧ ಬರುತ್ತೆ. ಒಂದು ರೆಟ್ರೋಗ್ರೇಡ್ ಅಮ್ನೇಸಿಯಾ, ಆಮೇಲೆ ಆಂಟೆರೋಗ್ರೇಡ್ ಅಮ್ನೇಸಿಯಾ ಅಂತ. ಹಿಂದಿನ ಅನುಭವಗಳ ವಿಸ್ಮರಣೆಯನ್ನ ರೆಟ್ರೋಗ್ರೇಡ್ ಅಮ್ನೇಸಿಯಾ ಅಂತ ಹೇಳ್ತೀವಿ. ತಲೆಗೆ ತೀವ್ರ ಪೆಟ್ಟು ಬಿದ್ದು ಹಿಂದಿನದೆಲ್ಲ ಮರೆತು ಬಿಡೋದಕ್ಕೆ ಹಿಂದಿನ ಅನುಭವಗಳ ವಿಸ್ಮರಣೆ ಅಂತ ಹೇಳ್ತೀವಿ. ಈ ವಿಸ್ಮರಣೆ ತಾತ್ಕಾಲಿಕ ಅಥವಾ ಶಾಶ್ವತವಾಗಿ ಇರಬಹುದು. ಇನ್ನು ಮುಂದಿನ ಅನುಭವಗಳ ವಿಸ್ಮರಣೆ ಅಂದ್ರೆ ಆಂಟೆರೋಗ್ರೇಡ್ ಅಮ್ನೇಸಿಯಾ. ಇದ್ರೇನು? ತಲೆಗೆ ತೀವ್ರ ಪೆಟ್ಟು ಬಿದ್ದ ಮೇಲೆ ಕೆಲವರಿಗೆ ಪೆಟ್ಟಾಗುವ ಮೊದಲಿನ ಎಲ್ಲಾ ಅನುಭವಗಳು ನೆನಪಿರ್ತವೆ. ಅಂದ್ರೆ ಹಿಂದಿಂದೆಲ್ಲ ನೆನಪಿರುತ್ತೆ. ಆದ್ರೆ ಪೆಟ್ಟು ಬಿದ್ದ ಮೇಲೆ ಆಗುವಂತ ಅನುಭವಗಳು ನೆನಪಿನಲ್ಲಿ ಉಳಿದಿರೋದಿಲ್ಲ. ಇದನ್ನೇ ಮುಂದಿನ ಅನುಭವಗಳ ವಿಸ್ಮರಣೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇನಾಗುತ್ತೆ ನೋಡಿ, ಮುಂದಿನ ಅನುಭವಗಳ ವಿಸ್ಮರಣೆ, ಹಿಂದಿನ ಅನುಭವಗಳ ವಿಸ್ಮರಣೆ. ಇಲ್ಲೇನಾಗುತ್ತೆ? ಹಿಂದಿನ ಅನುಭವಗಳ ವಿಸ್ಮರಣೆಯಲ್ಲಿ ಹಿಂದಿಂದೆಲ್ಲಾನು ಮರ್ತಿರ್ತಾರೆ. ಓಕೆ, ಇಟ್ ಮೇ ಬಿ ಟೆಂಪರರಿಲಿ ಅಥವಾ ಪರ್ಮನೆಂಟ್. ಓಕೆ, ಮುಂದಿನ ಅನುಭವಗಳ ವಿಸ್ಮರಣೆಯಲ್ಲಿ ಏನಾಗುತ್ತೆ? ತಲೆಗೆ ಪೆಟ್ಟು ಬಿದ್ದು ಕೆಲವರಿಗೆ ಪೆಟ್ಟಾಗುವ ಮೊದಲಿನ ಎಲ್ಲ ಅನುಭವ ಅಂದ್ರೆ ಪೆಟ್ಟೇನಾಗಿರುತ್ತಲ್ವಾ ಆ ಹಿಂದಿನ ಅನುಭವಗಳು ಎಲ್ಲಾನು ನೆನಪಿರುತ್ತೆ. ಆದ್ರೆ ಪೆಟ್ಟು ಬಿದ್ದ ಮೇಲೆ ಆಗುವಂತಹ ಅನುಭವಗಳು ಯಾವು ನೆನಪಿರಲ್ಲ. ಅಂದ್ರೆ ಪ್ರೆಸೆಂಟ್ ಏನಿರುತ್ತೆ ಅದು ಯಾರಿಗೂ ಇವಾಗ ನೋಡಿದಂತ ವ್ಯಕ್ತಿಗಳು ಹಿಂದಿಂದ ನೆನಪಿರುತ್ತೆ. ಬಟ್ ಮುಂದೆ ವ್ಯಕ್ತಿಗಳು ಏನಿರ್ತಾರೆ, ಮುಂದಿನ ಯಾವ ಒಂದು ಅನುಭವಗಳು ಕೂಡ ಅವರಿಗೆ ನೆನಪು ಇರೋದಿಲ್ಲ. ಇದನ್ನೇ ಮುಂದಿನ ಅನುಭವಗಳ ವಿಸ್ಮರಣೆ ಅಂತ ಹೇಳೋದು. ಸೊ ಹಿಂದಿನ ಅನುಭವಗಳ ವಿಸ್ಮರಣೆ ಅಂದ್ರೆ ಹಿಂದಿಂದೆಲ್ಲ ಮರ್ತೋಗೋದು. ಹಿಂದಿಂದೆಲ್ಲ ಮರ್ತೋಗೋದು. ಓಕೆ,
ಮುಂದಿನ ಅನುಭವಗಳ ವಿಸ್ಮರಣೆ ಅಂದ್ರೆ ಮುಂದಿನದೆಲ್ಲ ಮರ್ತೋಗೋದು, ಮುಂದಿನದ್ ಮರ್ತೋಗೋದು. ಸೊ ಒಂದು ಆಘಾತ ಏನಿರುತ್ತಲ್ವಾ ಅದಕ್ಕಿಂತ ಮುಂಚಿಂದೆಲ್ಲ ನೆನಪಿರುತ್ತೆ, ಮುಂದಿಂದು ನೆನಪಿರೋದಿಲ್ಲ. ಓಕೆ, ಇನ್ನು ಕೋರ್ಸ್ಕಾಫ್ ಮರೆವು ಅಂತ ಹೇಳ್ತೀವಿ. ಕೋರ್ಸ್ಕಾಫ್ ಮರೆವು, ಕೋರ್ಸಾಕಾಫ್ ಮರೆವು ಅಂದ್ರೇನು, ಕೋರ್ಸಾಕಾಫ್ ಸಿಂಡ್ರೋಮ್ ಅಂತ ಕೂಡ ಹೇಳ್ತೀವಿ. ದೀರ್ಘಕಾಲದ ಮದ್ಯಪಾನದಿಂದ ಕೆಲವರಲ್ಲಿ ಒಂದು ರೀತಿಯ ಮರವಿನ ರೋಗ ಕಂಡುಬರುತ್ತೆ, ಅದನ್ನೇ ಕೋರ್ಸಾಕಾಫ್ ಮರೆವು ಅಂತ ಹೇಳ್ತೀವಿ. ಸೊ ಕೋರ್ಸಾಕಾಫ್ ಸಿಂಡ್ರೋಮ್ ಇದರಿಂದ ಬರುತ್ತೆ, ದೀರ್ಘಕಾಲದ ಮದ್ಯಪಾನದಿಂದ ಇದು ಬರುತ್ತೆ. ಈ ಸಮಸ್ಯೆಯಿಂದ ಬಳಲುವಂತಹ ವ್ಯಕ್ತಿಗಳು ಹೃದಯ, ಯಕೃತ್, ಜಠರ, ಚಲನೆ, ನೆನಪು ಮುಂತಾದವುಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಅವರು ಬಳಲ್ತಾರೆ. ತಮ್ಮ ಹಿಂದಿನ ಅನುಭವಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಹಾಗೆ ಹೊಸ ಅನುಭವಗಳನ್ನ ತಮ್ಮ ದೀರ್ಘಕಾಲಿಕ ಸ್ಮೃತಿಯಲ್ಲಿ ಸಂಗ್ರಹಿಸಿಟ್ಕೊಳ್ಳೋದಕ್ಕೂ ಅವರಿಗೆ ಆಗೋದಿಲ್ಲ. ಇದನ್ನೇ ಕೋರ್ಸಾಕಾಫ್ ಸಿಂಡ್ರೋಮ್ ಅಂತ ಹೇಳಿ ಕರೀತಾರೆ. ಇದು ಎದರಿಂದ ಬರುತ್ತೆ? ಮದ್ಯಪಾನದಿಂದ ಬರುತ್ತೆ. ಓಕೆ, ದೀರ್ಘಕಾಲದ ಮದ್ಯಪಾನ ಸೇವನೆಯಿಂದ ಬರುತ್ತೆ. ಸೊ ಇದಿಷ್ಟು ಮರೆವಿನ ಬಗ್ಗೆ ಆಗಿತ್ತು, ಅಂದ್ರೆ ಏನು, ವಿಸ್ಮೃತಿ ಬಗ್ಗೆ ಆಗಿತ್ತು. ಸೊ ಇಲ್ಲಿ ಏನು ನಾವು ನೋಡಿದ್ವಿ ವಿಸ್ಮೃತಿಯಲ್ಲಿ ಅಂತ ನೋಡೋದಾದ್ರೆ, ಮುಖ್ಯವಾಗಿ ಮರೆವು ಅಂತ ಬಂದಾಗ ಎಬ್ಬಿಂಗ್ಹಾಸ್ ಅವರು ನೆನಪಿರ್ಬೇಕು. ಫರ್ಗೆಟಿಂಗ್, ವಿಸ್ಮೃತಿಯಲ್ಲಿ ಫರ್ಗೆಟಿಂಗ್ ಕರ್ವ್ ಅನ್ನ ಕೊಟ್ಟಂತಹ ಎಬ್ಬಿಂಗ್ಹಾಸ್ ಅವ್ರ ಬಗ್ಗೆ ನೋಡಿದ್ವಿ. ಅದರಲ್ಲಿ ನಾರ್ಮಲ್ ಫರ್ಗೆಟಿಂಗ್ ಮತ್ತೆ ಅಬ್ನಾರ್ಮಲ್ ಫರ್ಗೆಟಿಂಗ್. ನಾರ್ಮಲ್ ಫರ್ಗೆಟಿಂಗ್ ಗೆ ಕಾರಣಗಳನ್ನ ನೋಡಿದ್ವಿ, ಅನುಪಯೋಗದಿಂದ ಕ್ಷೀಣಿಸುವಿಕೆ, ಅಡಚಣೆ ಅಥವಾ ನಿರೋಧ ಅಥವಾ ತಡೆ. ಸೊ ಅದರಲ್ಲಿ 2 ಟೈಪ್ಸ್, ಪ್ರೋಆಕ್ಟಿವ್ ಇನ್ಹಿಬಿಷನ್, ರೆಟ್ರೋಆಕ್ಟಿವ್ ಇನ್ಹಿಬಿಷನ್. ಅದಾದ ನಂತರ ಅಬ್ನಾರ್ಮಲ್ ಫರ್ಗೆಟಿಂಗ್. ಇದರಲ್ಲಿ ಕಾರಣಗಳನ್ನ ನಾವು ನೋಡ್ತಾ ಹೋದಾಗ ವಿಸ್ಮರಣೆಯಲ್ಲಿ ಮತ್ತೆ 2 ವಿಧ ಬರುತ್ತೆ. ಒಂದು ಹಿಂದಿಂದೆಲ್ಲ ಮರ್ತೋಗೋದು, ಇನ್ನೊಂದು ಮುಂದಿಂದೆಲ್ಲ ಮರ್ತೋಗೋದು. ಅದಾದ ನಂತರ ಮರೆವು ಅನ್ನೋ ಒಂದು ವರ್ಡ್ ಏನಿದೆ ಅದರೊಳಗಡೆ ಕೋರ್ಸಾಕಾಫ್ ಮರೆವು ಅಂತ ಬರುತ್ತೆ. ಸ್ಪೆಷಲ್ ಆಗಿ ಅದನ್ನ ದೀರ್ಘಕಾಲದ ಮದ್ಯಪಾನದಿಂದ ಇದು ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಕೂಡ ಒಂದು ಮರೆವಿನ ರೋಗ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು. ಈಗ ಈ ಒಂದು ಅಧ್ಯಾಯದಲ್ಲಿ ನೆನಪು ಇಡಬೇಕಾದಂತಹ ಅಂಶಗಳು ಪರೀಕ್ಷೆಗೆ. ಓಕೆ, ಸ್ಮೃತಿ ಅಂದ್ರೇನು? ನೆನಪು, ಕಲಿತ ವಿಷಯವನ್ನ ಅಗತ್ಯವಿದ್ದಾಗ ನೆನಪು ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನ ಸ್ಮೃತಿ ಅಂತ ಹೇಳ್ತೀವಿ. ಹಂತಗಳ ಮಾದರಿ, ಮಾಹಿತಿಯನ್ನ ಮೆದುಳಿನಲ್ಲಿ ಸಂಕೇತಗಳಾಗಿ ಪರಿವರ್ತಿಸಿ ನಂತರ ಸಂಗ್ರಹಿಸಿ ನಂತರ ಅಗತ್ಯವಿದ್ದಾಗ ಹೊರತೆಗೆಯುವಂತ ಪ್ರಕ್ರಿಯೆಗೆ ಹಂತಗಳ ಮಾದರಿ ಅಂತ ಹೇಳ್ತೀವಿ. ಮೋಡಲ್ ಮಾದರಿ ಅಂತ ಹೇಳಿದ್ರೆ ಇದ್ರೊಳಗಡೆ 3 ತರ ಬರುತ್ತೆ. ಮೋಡಲ್ ಮಾದರಿಯಲ್ಲಿ ಸಂವೇದನಾ ಸ್ಮೃತಿ, ಅಲ್ಪಕಾಲಿಕ ಸ್ಮೃತಿ ಮತ್ತೆ ದೀರ್ಘಕಾಲಿಕ ಸ್ಮೃತಿ. ಈ 3 ಯಾವ ಮಾದರಿ ಅಂದ್ರೆ ಮೋಡಲ್ ಮಾದರಿ. ಸಂವೇದನಾ ಸ್ಮೃತಿ ಅಂತ ಬಂದಾಗ ಪ್ರಚೋದನೆಗಳು ಜ್ಞಾನೇಂದ್ರಿಯಗಳ ನರಗ್ರಾಹಿಗಳ ಮೇಲೆ ಬೀರುವ ಪರಿಣಾಮವೇ ಸಂವೇದನೆ ಆಗುತ್ತೆ. ಜ್ಞಾನೇಂದ್ರಿಯಗಳ ನರಗ್ರಾಹಿಗಳ ಮೇಲೆ ಬೀರುವಂತಹ ಪರಿಣಾಮ ಸಂವೇದನೆ ಆಗಿರುತ್ತೆ. ಪ್ರಚೋದನೆಗಳು ಅದ್ರ ಮೇಲೆ ಬೀರುವಂತ ಪರಿಣಾಮ. ಇನ್ನು ಅಲ್ಪಕಾಲಿಕ ಸ್ಮೃತಿ ಅಂತ ಹೇಳಿದ್ರೆ ಇದನ್ನ ಕ್ರಿಯಾಶೀಲ ಸ್ಮೃತಿ ಅಂತ ಕೂಡ ಕರೀತಾರೆ. ಪ್ರಚೋದನೆಗಳ ನೆನಪು 15ರಿಂದ 20 ಸೆಕೆಂಡ್ಗಳ ಕಾಲ ಮಾತ್ರ ಇರೋದಕ್ಕೆ ಅಲ್ಪಕಾಲಿಕ ಸ್ಮೃತಿ ಅಂತ ಹೇಳ್ತಾರೆ. ಇನ್ನು ದೀರ್ಘಕಾಲಿಕ ಸ್ಮೃತಿ ಅಂತ ಹೇಳಿದ್ರೆ ಇದು ನೆನಪಿನ ಉಗ್ರಾಣ ಅಂತಾನೆ ಹೇಳ್ತೀವಿ. ದೀರ್ಘಕಾಲಿಕ ಸ್ಮೃತಿಯಲ್ಲಿ ವಿಷಯಗಳ ನೆನಪು ಶಾಶ್ವತವಾಗಿ ನೆಲೆಗೊಂಡು ಬೇಕು ಅಂತ ಹೇಳಿದಾಗ ಅದು ನೆನಪಿಗೆ ಬರುತ್ತೆ. ದೀರ್ಘಕಾಲಿಕ ಸ್ಮೃತಿಯಲ್ಲಿ ಮತ್ತೆ ನಾವು 2 ವಿಧ ನೋಡ್ತೀವಿ. ಒಂದು ಎಕ್ಸ್ಪ್ಲಿಸಿಟ್ ಸ್ಮೃತಿ, ಇನ್ನೊಂದು ಇಂಪ್ಲಿಸಿಟ್ ಸ್ಮೃತಿ. ಇತರ ಸ್ಮೃತಿಗಳು ಅಂತ ಹೇಳಿದ್ರೆ ಜೀವನ ಚರಿತ್ರೆ ಸ್ಮೃತಿ, ಆಮೇಲೆ ಭವಿಷ್ಯದ ಸ್ಮೃತಿ ಅಂತ ಕೂಡ ನಾವು ಹೇಳ್ಬೋದು. ನೆನಪಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೆಳಕಂಡ ವಿಧಾನಗಳು ಉಪಯುಕ್ತ. ಯಾವುವು? ಸ್ಮೃತಿ ತಂತ್ರಗಳು, ಸಂಕ್ಷಿಪ್ತಗೊಳಿಸುವುದು, ಹೊಂದಿಸುವುದು, ಸ್ಥಳಗಳ ಜೊತೆ ಅರ್ಥ ಕಲ್ಪಿಸುವುದು, ಇವೆಲ್ಲ ಕೂಡ ಹೆಚ್ಚಿಸಿಕೊಳ್ಳೋದಕ್ಕೆ ಇರುವಂತಹ ವಿಧಾನಗಳು. ಇನ್ನು ವಿಸ್ಮೃತಿ, ಕಲಿತದನ್ನ ನೆನಪು ಮಾಡಿಕೊಳ್ಳಲು ಆಗದೆ ಇರುವುದನ್ನ ನಾವು ವಿಸ್ಮೃತಿ ಅಂತ ಹೇಳ್ತೀವಿ. ಅದರಲ್ಲಿ ಸಾಮಾನ್ಯ ವಿಸ್ಮೃತಿ, ಆಮೇಲೆ ಅಪಸಾಮಾನ್ಯ ವಿಸ್ಮೃತಿ. ವಿಸ್ಮೃತಿಗಳಿಗೆ ಕಾರಣಗಳು ಅಂತ ಹೇಳಿದ್ರೆ ಮರೆವುಗಳಿಗೆ ಕಾರಣಗಳು ಅನುಪಯೋಗ, ಅಡಚಣೆ, ಮಾನಸಿಕ ಆಘಾತ, ತಲೆಗೆ ಪೆಟ್ಟು, ಆಲ್ಝೀಮರ್ ಕಾಯಿಲೆ, ವಿಸ್ಮರಣೆ, ಮಾದಕ ವಸ್ತು ವ್ಯಸನ ಮತ್ತೆ ಮದ್ಯವ್ಯಸನ, ನಿರಂತರ ಸಂವೇಗ ಸೆಳೆತ ಮುಂತಾದವು. ಓಕೆ, ಪರಿಣಾಮಕಾರಿ ಕಲಿಕೆ, ಕಾಲದ ಸದುಪಯೋಗ, ಶಿಸ್ತುಬದ್ಧ ಅಧ್ಯಯನ ಮುಂತಾದ ಅಂಶಗಳು ನೆನಪಿನ ಶಕ್ತಿಯನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅನುಕೂಲಕರವಾಗಿದೆ. ಸೊ ಇಲ್ಲಿಗೆ ಈ ಒಂದು ಸ್ಮೃತಿ ವಿಸ್ಮೃತಿ ಚಾಪ್ಟರ್ ಏನಿತ್ತು ಇದು ಕಂಪ್ಲೀಟ್ ಆಯ್ತು. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ನೋಡೋಣ ಆಲೋಚನೆ. ಓಕೆ, ಈ ಒಂದು ಅಧ್ಯಾಯ 8ನೇ ಅಧ್ಯಾಯ ಆಗಿರುತ್ತೆ. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ಥಿಂಕಿಂಗ್, ಆಲೋಚನೆ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿಗೆ ಸ್ಮೃತಿ ಮತ್ತು ವಿಸ್ಮೃತಿ ಚಾಪ್ಟರ್ ಏನಾಯ್ತು ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಓಕೆ, ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ಮೃತಿ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಹಾಗೆ ಮರೆವುನಲ್ಲಿ ಎಬ್ಬಿಂಗ್ಹಾಸ್ ಅವ್ರದ್ದು ಅದು ಇಂಪಾರ್ಟೆಂಟ್. ಓಕೆ, ಆಮೇಲೆ ಕೋರ್ಸಾಕಾಫ್ ಸಿಂಡ್ರೋಮ್ ಅದು ಕೂಡ ಇಂಪಾರ್ಟೆಂಟ್. ಓಕೆ, ಇದರಾದ್ಮೇಲೆ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಇವುಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಿ. ಓಕೆ, ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.